ಪ್ಲಾನು ಅದು ಇದು ಎಲ್ಲ ಆದಮೇಲೆ ವಾಪಸ್ ಒಂದು ರೂಟಿಗೆ ಇದೆ. ಎಸ್ಪೆಷಲಿ ವಿಕ್ರಾಂತ್ ರೋಡ್ ಆದಮೇಲೆ ತುಂಬ ಒಂದು ಪ್ರಪಂಚನ ಕ್ರಿಯೇಟ್ ಮಾಡಿಕೊಂಡು ಮಾಡಿದಂಥ ಸಿನಿಮಾ. ಈಗ ನೆಕ್ಸ್ಟ್ ಬಿಲ್ಲಾರಂಗ ಭಾಷಣ ಅಷ್ಟೇ ದೊಡ್ಡದು. ಐ ವಾಂಟೆಡ್ ಟು ಡೂ ಸಮಥಿಂಗ್ ವೆರಿ ಸಿಂಪಲ್ ಇನ್ ಬಿಟ್ವೀನ್. ಸೊ ಇದು ಆ ಟೈಮಲ್ಲಿ ಬಂದಾಗ ನನಗೆ ಅವ್ರ ಕತೆ ಹೇಳಿದ ರೀತಿ, ವಿಜಯ್ ಪಾತ್ರ ಆ್ಯಂಡ್ ಅದರೊಳಗಿರೋಂಥ ಮೋಸ್ಟ್ ಥ್ರಿಲ್ಲಿಂಗ್ ಮೂಮೆಂಟ್ಸ್, ಆ ಸಿನಿಮಾದಲ್ಲಿ ತುಂಬ ಥ್ರಿಲ್ಲಿಂಗ್ ಮೂಮೆಂಟ್ಸ್ ಇದೆ. ನನಗೆ ಅದು ಇಷ್ಟ ಆಯಿತು. ಇದರ ಜೊತೆಗೆ ನೀವು ಹೇಳಿದ್ರಿ ಬಿಗ್ ಬಾಸ್ ಮಾತಾಡ್ತಿರ್ಬೇಕಾದ್ರೆ ನೆಕ್ಸ್ಟ್ ಮಾಡಲ್ಲ ಅಂತ ಹೇಳಿದ್ರಿ. ಈ ಬಾರಿ ಕೂಡ ಮಾಡುವಂಥ ಇರಲಿಲ್ಲ. ಅದು ಯಾಕೆ ಹಂಗೆ ಅನಿಸ್ಬಿಡುತ್ತೆ ಆಗಿದ್ರೆ? ಅಲ್ಲಿ ಹಸಿವು ಮುಗಿದೋಯ್ತಾ ಅಂತ ನಾನು ಕೇಳಿದರೆ ಇರ್ಬೋದೇನೋ ಎಲ್ಲೋ ಒಂದು ಕಡೆ ಆಗುತ್ತಲ್ಲ ಸರ್. ಎಲ್ಲೋ 11 ವರ್ಷ ಇಟ್ಸ್ ನಾಟ್ ರನ್ನಿಂಗ್ ಅ ಶೋ ಫಾರ್ 11 years ಇಸ್ ನಾಟ್ ಎ ಜೋಕ್ ಆ್ಯಂಡ್ ಇಟ್ಸ್ ಎ ವೆರಿ ಹ್ಯೂಜ್ ಕಮಿಟ್ಮೆಂಟ್ ಸರ್. ಹ್ಯೂಜ್ ಕಮಿಟ್ಮೆಂಟ್. ಸಿನಿಮಾದಲ್ಲೂ ಒಂದು ಸ್ಕೆಡ್ಯೂಲಲ್ಲಿ ಸಪೋಸ್ ಕೈಕಾಲು ನೋವಾಗಿ ಏನಾರು ಆಯಿತು ಅಂದರೆ ಒಂದು ಸ್ಕೆಡ್ಯೂಲ್ ಬ್ರೇಕ್ ಮಾಡಿ ಆಮೇಲೆ ಮಾಡೋಣ ಅನ್ಬೋದು. ಇದು ವಾರ ನೀವು ಪ್ರಪಂಚದಲ್ಲಿ ಎಲ್ಲೇ ಇರಿ, ಹೊಟ್ಟೆ ನೋವಿರಲಿ, ಬೇದಿ ಇರಲಿ, ತಲೆನೋವು ಇರಲಿ, ಏನೇ ಇರಲಿ, ಇಲ್ಲಿ ಬಂದು ನಿಂತ್ಕೊಂಡು ಶುಕ್ರವಾರ ನಿಂತಿರಬೇಕು. ಏನೂ ಆಗ್ತಿದ್ದಂಗೆ ನಿಂತ್ಕೊಂಡು ನಡ್ಸ್ಕೊಡ್ಬೇಕು ಶನಿವಾರ ನೀವು. ಇಟ್ ಈಸ್ ಅ ಪ್ರಾಸೆಸ್ ಸರ್. ಎಲ್ಲೆಲ್ಲೋ ಇರ್ತೀವಿ ನಾವು. ಯಾವ ಹಾಲಿಡೇ ಹೋಗೋಕ್ಕಾಗಲ್ಲ ಈ 3 ತಿಂಗಳು, ಏನೂ ಮಾಡೋಕ್ಕಾಗಲ್ಲ. ಎಲ್ಲೇ ಇದ್ದರೂ ಶುಕ್ರವಾರ ಇಲ್ಲಿ ಹಾಜರಾಗಬೇಕು. ಚೂರು ಹೆಚ್ಚು ಕಮ್ಮಿ ಆದರೂ ಫ್ಲೈಟ್ ಮಿಸ್ ಆಗ್ಬಿಡುತ್ತೆ ಅನ್ನೋ ಟೆನ್ಷನಲ್ಲಿ ಒಂದು ದಿನ ಅರ್ಲಿನೇ ಬರಬೇಕಾಗತ್ತೆ ಹೊರ ದೇಶದಲ್ಲಿದ್ದರೆ. ಇಲ್ಲಾಂದರೆ ಇಲ್ಲಂತೂ ನಿಮಗೆ ಎಲ್ಲಿದ್ರೂ ಬಂದೇ ಬಿಡಬೇಕು. ಸೊ ಏನಾಗುತ್ತೆ, ಆಫ್ಟರ್ ಸಮ್ ಟೈಮ್ ಯು ಸ್ಟಾರ್ಟ್ ಥಿಂಕಿಂಗ್ ಇಟ್ ಈಸ್ ನಾಟ್ ಸಮಥಿಂಗ್ ದಟ್ ಮಾಡಬಾರ್ದು, ಅದ್ರ ಮೇಲೆ ಪ್ರೀತಿ ಕಮ್ಮಿ ಆಗಿದೆ. ಬಿಗ್ ಬಾಸ್ ಇಸ್ ಅ ಬ್ಯೂಟಿಫುಲ್ ಶೋ ಸರ್. ಎಷ್ಟೋ ಜನಕ್ಕೆ ದೊಡ್ಡ ವೇದಿಕೆ ಅದು. ಎಷ್ಟೋ ಜನಕ್ಕೆ ನಮಗೂ ಕೂಡ ಈ ಕಡೆ ನಿಂತವ್ರಿಗೆ ಎಷ್ಟೋ ವ್ಯಕ್ತಿತ್ವಗಳನ್ನು ನೋಡಿ ಮಾತಾಡಿಸಿ ಅವ್ರನ್ನ ಅರ್ಥ ಮಾಡಿಕೊಂಡು ಸುಧಾರಿಸೋವಂಥ ಒಂದು ಅವಕಾಶ ಅದು. ತುಂಬ ಚೆನ್ನಾಗಿರುತ್ತೆ ಅದು. ಅವ್ರನ್ನ ನಗಿಸಿ ಅವ್ರಿಗೆ ಬೈದು ನಾವು ಅದರೊಟ್ಟಿಗೆ ಕಲಿತು ತುಂಬ ಚೆನ್ನಾಗಿರುತ್ತೆ. ವೇರ್ ಯುವರ್ ಅಟೆನ್ಷನ್ ಇಸ್ ಆಟ್ ಇಟ್ಸ್ ಪೀಕ್. ನಾನು ಆ ಸ್ಟೇಜ್ ಮೇಲೆ ನಿಂತ್ಕೊಂಡು ಅದ್ರ ಹಿಂದಿನ ದಿವಸ ಎಪಿಸೋಡ್ ನೋಡೋ ಟೈಮಿಂದ ಹಿಡಿದು ಸ್ಟೇಜ್ ಮೇಲೆ ನಿಂತ್ಕೊಳ್ಳೋ ಟೈಮಿಂದ ಹಿಡಿದು 1 ನಿಮಿಷ ನಾನು ಆ್ಯಕ್ಚುಲಿ ಡೈವರ್ಟ್ ಆಗೋಕ್ಕಾಗಲ್ಲ. ಈಗ ಸಮ್ಟೈಮ್ಸ್ ಮಾತಾಡ್ತಾ ಕೂತಿರೋ ಸಾರಿ ಕೇಳಿಸ್ಕೊಂಡಿಲ್ಲ ಏನು ಸರ್ ಅಂತ ಅಂತೀವಿ. ಅಲ್ಲಂಗೆ ಆಗಲ್ವೇ? ಅವ್ರು ಒಂದೊಂದು ವರ್ಡ್ ಕೇಳಿಸ್ಕೊಬೇಕು, ಅದ್ರ ಮೇಲೆ ನಾನು ಮಾತಾಡಬೇಕು. ಇಲ್ಲ ಅಂದರೆ ನಾನು ರಾಂಗ್ ಆಗಿಬಿಟ್ರೆ ಸರ್ ಮುಗೀತಲ್ಲಿ. ಸೊ ಇಟ್ ಈಸ್ ಅ ಪ್ರಾಸೆಸ್, ಇಟ್ ಈಸ್ ಅ ವೆರಿ ಹ್ಯೂಜ್ ಎಫರ್ಟ್. ಅದನ್ನು ಹಾಕಿದ್ದೀನಿ. ನನಗೆ ಯಾಕೋ ಅನ್ನಿಸ್ತು ಒಂದು ಟೈಮಲ್ಲಿ ಸಾಕಪ್ಪ ಇದು ಅಂತ. ಬನ್ನಿ ಇದಕ್ಕಿಂತ ದೊಡ್ಡ ಒಂದು ವೇದಿಕೆ ಕರ್ಕೊಂಡು ಹೋಗ್ತೀವಿ ಅಂತೇಳಿ ರಾಜಕೀಯಕ್ಕೆ ಕರೀತಾರೆ, ಹೋಗ್ತೀರಾ ಇಲ್ವಾ? ದೊಡ್ಡ ವೇದಿಕೆ ಅಂತ ನಾನು ಡಿಸೈಡ್ ಮಾಡಬೇಕು, ಕರೆಯೋರಲ್ಲ. ಅದು ನಿಮಗೆ ಅನಿಸ್ಬೇಕು. ಭಾಳ ದೊಡ್ಡ ವೇದಿಕೆ ಸಿನಿಮಾ ಆಲ್ರೆಡಿ ಇದ್ದೀನಿ ನಾನು. ಈ ವೇದಿಕೆಯಲ್ಲಿ ಇದ್ದು ದೊಡ್ಡ ವೇದಿಕೆ ನನ್ನನ್ನು ಜನ ತೊಗೊಂಡಾಗ ಕೂರಿಸಿದ್ದಕ್ಕೆ ನನಗೆ ರಾಜಕೀಯ ಕರೀತಾ ಇರೋದು. ವರ್ಲ್ಡ್ಸ್ ಬಿಗ್ಗೆಸ್ಟ್ ಪ್ಲ್ಯಾಟ್ಫಾರ್ಮ್ ಇಸ್ ಸಿನಿಮಾ. ಇದು ದೊಡ್ಡ ವೇದಿಕೆ ಸರ್. ಇದಕ್ಕಿಂತ ದೊಡ್ಡ ವೇದಿಕೆ ಅಂತ ಬರೋದೇ ಇಲ್ಲ. ಈ ವೇದಿಕೆಯಲ್ಲಿ ನಮಗೆ ಹೆಸರಾಗಿ ಎಲ್ಲ ಜನಗಳ ಪ್ರೀತಿ ಸಿಗದಿ ಕೋಟಿ ಜನ ನೀವು ಎಲ್ಲ ಕಡೆ ಓದಲ್ಲಿ ಸೇರ್ತಾರೆ ಅಂದಾಗಲೇ ಅಲ್ಲೊಂದು ಬಾಗಿಲು ಓಪನ್ ಆಗೋದು ನಮಗೆ. ಇಲ್ಲಿ ಚಿಕ್ಕ ವೇದಿಕೆ ಇದು, ಎಲ್ಲ ಚಿಕ್ಕ ಹೆಸರು ಮಾಡಿದ್ದೀರ ಅಂದರೆ ಇದಕ್ಕಿಂತ ದೊಡ್ಡ ವೇದಿಕೆ ಅಂತ ಏನಿಲ್ಲ ಇಲ್ಲಿ. ನೋ ದ ಎಂಟರ್ಟೈನ್ಮೆಂಟ್ ಏರಿಯಾ. ಇಲ್ಲಿ ನೀವು ಒಂದು ಸಿನಿಮಾ ಮಾಡಿ ಎಷ್ಟು ಜನಗಳ ಮನಸ್ಸು ಗೆಲ್ಲಕ್ಕಾಗತ್ತೆ, ಎಷ್ಟು ಮನೆಗೆ ಎಂಟ್ರಾಗ್ತಿರಲ್ಲ ನೀವು. ಇದಕ್ಕಿಂತ ದೊಡ್ಡ ವೇದಿಕೆ ಯಾವುದು ಸರ್? ಇಲ್ಲಿ ಮೊನ್ನೆನೂ ನೀವು ತಮಿಳ್ನಾಡಲ್ಲಿ ನೋಡಿರ್ತೀರಿ, ವಿಜಯ್ ಅವರು ಒಂದು ಕ್ಯಾಂಪೇನ್ ಮಾಡ್ತಾರೆ. ಫಸ್ಟು ಹೆಂಗೆ ಸೇರಿದ್ರು ಜನ, ಯಾವ ವೇದಿಕೆಯಿಂದ ಬಂದಿದ್ದು? ಈ ಥರ ಜನ ಇನ್ಯಾವ್ದಾದ್ರು ಸೇರಿದ್ರೆ ಯಾರಾದರೂ ಎಲ್ಲಾದರೂ ಕೇಳಿದ್ದೀರಾ? ಮತ್ತು ಸಿನಿಮಾಗೆ ಆ ತಾಕತ್ತು ಇರ್ಬೇಕಾದ್ರೆ ಬಿಗ್ಗೆಸ್ಟ್ ಪ್ಲ್ಯಾಟ್ಫಾರ್ಮ್ ಇದು ಸರ್. ಇದಕ್ಕಿಂತ ಇನ್ಯಾವುದು? ಆಯ್ತಪ್ಪ, ರಾಜಕೀಯದಲ್ಲಿ ಒಂದು ಅವಕಾಶ ಬಂತು, ಇನ್ನೂ ಬರ್ತಾನೆ ಇರುತ್ತೆ ಅಲ್ಲ. ಆಲ್ರೆಡಿ ಅಂದರೆ ನೀವೊಂದು ಹೇಳಿದ್ರಿ, ಈಗ ನಾವು ಬಿಗ್ ಬಾಸ್ ಈಗ ನನಗೆ ಅದರ ಬಗ್ಗೆ ಇಲ್ಲ ಅಂತಲೇ ಮುಂದೆ ಅಂಥದ್ದೊಂದು ಸಂದರ್ಭಗಳು ಬಂದಾಗ ಬದಲಾವಣೆ ಆಗ್ಬೋದಾ ನಿಮ್ಮ ಮನಸ್ಸಿನಲ್ಲಿ? ಏನೋ ಬದಲಾವಣೆ ಏನಕ್ಕೆ ಸರ್? ಒಪ್ತೀನಿ ಇಲ್ಲ ಒಪ್ಪಲ್ಲ. ಬದಲಾವಣೆ ಆಗೋಕ್ಕೆ ನಾನು ಇನ್ನೂ ಒಪ್ಪಲ್ಲ ಅಂತ ಏನೋ ಹೇಳಿ ಆಮೇಲೆ ಮಾಡ್ತೀನಿ ಅಂತ ಬಂದೇ ಇಲ್ವಲ್ಲ. ರಾಜಕೀಯ ಅನ್ನೋದು ನಾನು ಇನ್ನೂ ಅದ್ರ ಬಗ್ಗೆ ಆಸಕ್ತಿ ಹುಟ್ಕೊಂಡಿಲ್ಲ ಅಷ್ಟೇ. ನನಗೆ ಬೇರೆ ಏನಿಲ್ಲ. ಬದಲಾವಣೆ ಆಗಬೇಕು ಅಂದಾಗ ದೃಢವಾಗಿ ಇವತ್ತು ನಾನು ಬರೋದೇ ಇಲ್ಲ ಅಂತ ಹೇಳಿದ್ದೀನಿ ಅಂದರೆ ಅದು ಬದಲಾವಣೆ ಅಂತ ಹೇಳ್ಬೋದು. ಎಲ್ಲಿ ನಾನು ಹತ್ರ ಹೇಳೇ ಇಲ್ಲ. ನಿಮ್ಮನ್ನು ಡಿ ಕೆ ಶಿವಕುಮಾರ್ ಒಮ್ಮೆ ಬನ್ನಿ ಅಂತ ಡೈರೆಕ್ಟಾಗಿ ಹೇಳಿದ್ರಂತೆ. ಡಿ ಕೆ ಸರ್ ಭಾಳ ನನಗೆ ತುಂಬ ಕ್ಲೋಸು ಸರ್. ಅವ್ರು ಮಾತ್ರ ಅಲ್ಲ, ಆ ಕಡೆಯಿಂದ ಈ ಪಾಯಿಂಟ್ ಏನಂದರೆ ಇವ್ರು ಬಂದರೆ ಅವರು ಬಂದ್ಬಿಡ್ತಾರೆ. ಆ ಕಡೆಯಿಂದನು ಯಾರೋ ಒಬ್ಬರು ತಗೊಂಡು ಹೋಗ್ತಾರಲ್ಲ ಬಂದ್ಬಿಟ್ಟು, ಯಾವಾಗಲೂ ಅಷ್ಟೇ. ಇಬ್ಬರು ಸ್ನೇಹಿತರೆ ಮತ್ತೆ. ಸೊ ಇದು ನಡೀತಾ ಇರುತ್ತೆ ನಮ್ಮ ಮನೆಯಲ್ಲಿ. ಅದ್ಭುತ ಆಗಿದ್ದು ಅದು ನನಗೆ. ನಾನು ಈ ಹೊರಗಡೆ ಕೂಡ ಮಾತಾಡ್ತಾ ಇದ್ದೆ, ಸಿನಿಮಾ ಸ್ಟಾರ್ಗಳು ಯಾವುದೇ ಪಿಕ್ಚರ್ ಅಥವಾ ಪಾಲಿಟಿಷಿಯನ್ಗಳ ಬಗ್ಗೆ ಪ್ರಚಾರ ಮಾಡಿದ ತಕ್ಷಣ ಒಂದು ಸೀಲ್ ಹಾಕ್ಬಿಡ್ತಾರೆ. ನೀವು ಬಸವರಾಜ ಬೊಮ್ಮಾಯಿ ಅವರು ಕರೆದ್ರು ಅಂತ ಹೋಗ್ಬಿಡ್ತೀರಿ, ಮರುದಿವಸ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಬಿಡ್ತೀರಿ.
ಸೊ ಅದು ತುಂಬ ಜನರಿಗೆ ಅದೊಂದು ಪ್ರೇರಣೆ ಆಗಿಬಿಡುತ್ತೆ. ಅಂದರೆ ಅಬ್ಬಾ ಇದು ಆರಾಮ್ಸೆ ಒಂದು ಲೇಬಲ್ ಅಂಟಿಸದೇ ಇರೋದನ್ನು ಸುದೀಪ್ ಅವರನ್ನ ಕಲಿಬೇಕು ಅಂತೇಳಿ. ಸರ್ ನಿಮಗೆ ಒಂದು ನಾನು ಈಗಲೂ ಮೊಣಕಾಲ್ಮೂರಿಂದ ನಿಮಗೆ ಟಿಕೆಟ್ ಕೊಡ್ತೇನೆ ಅಂತ ಹೇಳಿದ್ರಂತೆ, ಆಮೇಲೆ ಇಲ್ಲ ಸ್ಪರ್ಧೆ ಮಾಡಿ ನೀವು ಅಂತ ಹೇಳಿದ್ರಂತೆ, ನಿಮ್ಮನ್ನು ಬನ್ನಿ ರಾಜಕೀಯಕ್ಕೆ ಎಲೆಕ್ಷನ್ ನಿಂತ್ಕೊಳ್ಳಿ ಅಂತ ಹೇಳಿದ್ದು ನಿಜಾನ? ಆ ಊರು ಈ ಊರು ಅಂತ ಬರಲಿಲ್ಲ. ಓಕೆ, ನಿಮಗೆ ಯಾವ ಊರು ಬೇಕು, ಇಷ್ಟರಲ್ಲಿ ನಿಮ್ಗೆ ಯಾವ್ದು ಬೇಕು ಹೇಳಿ ನಾವು ಅದನ್ನು ಬಿಡಿಸಿ ನಿಮಗೆ ಮಾಡಿಸ್ಕೊಡ್ತೀವಿ ಅನ್ನೋದು ಬಂದಿತ್ತು. ಓಕೆ. ಬಟ್ ಏನಾಗಿದೆ ಅಂದರೆ ಸರ್, ನನಗೆ ಸಿನಿಮಾದಲ್ಲಿ ಇನ್ನೊಂದಿಷ್ಟು ಕೆಲಸ ಇದೆ ಅಂತ ಇದೆ ನನಗೆ. ನಾನು ಇನ್ನೂ ಏನನ್ನ ಮಾಡಬೇಕು, ಇಲ್ಲಿ ಇನ್ನೊಂದಿಷ್ಟು ಮಾಡಬೇಕು ಅನ್ನೋದಿದೆ ನನಗೆ. ಅದೆಲ್ಲ ಆಗಲಿ. ಆ್ಯಂಡ್ ರಾಜಕೀಯ ಅನ್ನೋದು ತುಂಬಾ ದೊಡ್ಡ ಜವಾಬ್ದಾರಿ ಸರ್. ಅದು ತುಂಬಾ ದೊಡ್ಡ ಜವಾಬ್ದಾರಿ. ಅದು ಹಸಿವಲ್ಲ, ಜವಾಬ್ದಾರಿ ಅದು. ಕರೆಕ್ಟ್. ಅಲ್ಲಿ ಏನಂದರೆ ನೀವು ಬೆಳಗ್ಗೆ ನಿಮಗೋಸ್ಕರ ಎದ್ದೇಳೋಕ್ಕಾಗಲ್ಲ, ನೀವು ಬೇರೆಯವ್ರಿಗೋಸ್ಕರನೇ ಎದ್ದೇಳಬೇಕು. ಎಲ್ಲರೂ ತೃಪ್ತಿ ಆದ್ಮೇಲೆ ಹೋಗಿ ಮಲ್ಕೋಬೇಕು. ಅದಕ್ಕೆ ರೆಡಿ ಇದ್ದಾಗ ನಾನು ಬರ್ತೀನಿ. ಇದ್ಯಾವುದು ಸಾಕು, ನನಗೆ ಎರಡು ಕಡೆ ಕಾಲಿಡೋಕ್ಕೆ ಅವಕಾಶ. ಅದ್ರ ಆ್ಯಂಡ್ ಎಸ್ಪೆಷಲಿ ಆ ವರ್ಗಕ್ಕೆ ಹೋದಾಗ, ರಾಜಕೀಯಕ್ಕೆ ಹೋದಾಗ ಎರಡು ಕಡೆ ಕಾಲು ಇಡಲೇಬಾರ್ದು ನನ್ನ ಪ್ರಕಾರ. ಒಂದು ಕಡೆ ಇಟ್ಬಿಟ್ಟು ನುಗ್ತಾ ಇರಬೇಕಾಗತ್ತೆ. ಅದು ಟೈಮ್ ಬಂದಾಗ ನೋಡೋಣ. ಈ ಬಸವರಾಜ ಬೊಮ್ಮಾಯಿ ಅವರು ಕೇವಲ ಹೆಲ್ಪ್ ಮಾಡಿ ಅಂತ ಕರೆದದ್ದು ಅಥವಾ ಪಾರ್ಟಿಗೆ ಬನ್ನಿ ಅಂದರೆ? ಫಸ್ಟ್ ಆಫರ್ ಅದಿರುತ್ತೆ, ನಾನು ಬರಲ್ಲ, ಅದಕ್ಕೆ ಬೇಡ ನನಗೆ ಅವಕಾಶ ಅಂದಾಗ ಅವರು ಸಪೋರ್ಟಿಗೆ ಕರೆದಿದ್ದು. ನಾನು ಅದಕ್ಕೆ ಅವರು ಅಂತಲೇ ಹೇಳಿದ್ದು. ನಾನು ಯಾವತ್ತು ಪಕ್ಷದ ತೊಗೊಂಡಿಲ್ಲ, ಅವ್ರು ನನಗೆ ಭಾಳ ಕ್ಲೋಸ್. ಅದಕ್ಕೋಸ್ಕರ ಹೋಗಿದ್ದು. ಪ್ರೋಗ್ರಾಮ್ ಮುಗಿಸ್ಕೊಂಡು ಬರ್ತಿದ್ದಂಗೆ ಡಿ ಕೆ ಸರ್ ಅವ್ರದ್ದು ಇನಾಗ್ರೇಷನ್ಗೆ ಹೋದೆ ನಾನು, ಮಾಲ್ ಇನಾಗ್ರೇಷನ್ಗೆ. ವಿತಿನ್ 1 ಮಂತ್, 1.5 ಮಂತ್. ಸೊ ನನಗೆ ಇಬ್ಬರೂ ನೋಡಿ, ಅವರೂ ತಪ್ಪು ತಿಳ್ಕೊಂಡಿಲ್ಲ. ಅಲ್ಲಿ ಕರೆದಿದ್ದಾರೆ ಹಾಗೆ ಅಂತ. ಸಿ ದಟ್ ಇಸ್ ಹೌ ಈವನ್ ಸರ್ ನೋಸ್ ಮೀ. ಯಾವ ಕಾರಣಕ್ಕೆ ಹೋಗಿರ್ಬೋದು ಆಫರೇ ಇಲ್ಲ. ಅದಕ್ಕಿಂತ ಮುಂಚೆ, ಇವ್ರು ಕರೆಯೋಕ್ಕಿಂತ ಮುಂಚೆ ಬಂದಿದ್ದು ಸರ್ ಅಲ್ವ ಮನೆಗೆ. ಡಿ ಕೆ ಅವರು ಹೌದು, ಫಸ್ಟ್ ಬಂದಿದ್ದವರು. ಓಕೆ. ನನಗೆ ಇನ್ನೊಂದು ಕುತೂಹಲ ಸರ್, ನಾನು ಅದನ್ನು ಅದು ನೀವು ಸಿಗಲಿಲ್ಲ, ನಾನು ಕೇಳಲಿಲ್ಲ, ಈಗ ಸಿಕ್ಕಿದ್ದೀರಿ. ಈ ಬಾದಾಮಿಯಿಂದ ಸಿದ್ದರಾಮಯ್ಯನವರು ಕಂಟೆಸ್ಟ್ ಮಾಡಿರ್ತಾರೆ. ನಾನು ಅದನ್ನು ಭಯಂಕರ ಫಾಲೋ ಮಾಡ್ತಾ ಇದ್ದೆ. ಒಂದು ದಿವಸ ನೀವು ಅಲ್ಲಿ ಪ್ರಚಾರಕ್ಕೆ ಹೋಗ್ತೀರಿ ಅಂತಿತ್ತು. ಅವರ ವಿರುದ್ಧ ಶ್ರೀರಾಮುಲು ನಿಂತಿರ್ತಾರೆ. ಶ್ರೀರಾಮುಲು ಅವ್ರ ಹತ್ರ ಹೋಗಿ ನಾವು ಕೇಳಿಬಿಟ್ವಿ, ಸುದೀಪ್ ಬರ್ತಾರೆ ಅಂತ. ನಮಗೆ ಸುದೀಪ್ ಬರ್ತಾರೆ ಪ್ರಚಾರಕ್ಕೆ. ಇಲ್ಲ ಅವರು ಬರೋದಿಲ್ಲ ಅಂತಂದರು. ಸರ್ ಅವ್ರ ಪಾರ್ಟಿ ಇಲ್ಲ, ನಾನು ಮಾತಾಡ್ತೀನಲ್ಲ ಸುದೀಪ್ ಅವ್ರ ಹತ್ರ ಅಂತೇಳಿ. ಅಂದರೆ ಇಲ್ಲ, ಆಮೇಲೆ ಅವ್ರು ಹೇಳ್ತಾರೆ ನೀವು ಹೋಗಬೇಡಿ, ನೀವು ಇಂಥ ಒಂದು ಮಾತುಕತೆಗಳಾಗಿ. ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಕಡೆ CM ಅವರು ತಮ್ಮ ಪ್ರಚಾರಕ್ಕೆ ಕರೆದಿರ್ತಾರೆ, ಅವ್ರ ಅಪೋಸಿಟ್ ನಿಂತಂಥ ರಾಮುಲು ಅವರು ಅವ್ರಿಗೆ ಸ್ವಲ್ಪ ನೀವು ಹೋದಾಗ ಸ್ವಲ್ಪ ಮುಜುಗರ ಆಗ್ಬೋದು ಅಂತ ಒಂದು ಇದಾಗ್ಬಿಡುತ್ತೆ. ಮುಜುಗರ ಅಂತಂದರೆ ಗೊತ್ತಾಯ್ತಲ್ಲ, ಲೆಕ್ಕಾಚಾರಗಳು ಗೊತ್ತಾಗುತ್ತೆ ನೀವು ಬಂದಾಗ ಅಲ್ಲಿ ಜನ ಮತ್ತೊಂದು ಅಂತೇಳಿ. ಆ ಸಿಚುವೇಶನ್ ಹೆಂಗೆ ಮ್ಯಾನೇಜ್ ಮಾಡಿದ್ರಿ ನೀವು? ಮ್ಯಾನೇಜ್ ಏನು ಸರ್, ಕ್ಲಿಯರ್ ಕಟ್ಟಾಗಿ ಹೇಳಿದೆ, ನಾನು ಮಾಡಲ್ಲ ಅಂದ್ಬಿಟ್ಟು. ಕಾರಣ ಹೇಳ್ತೀನಿ ಕೇಳಿ ಸರ್. ಒಂದು ಸತಿ ಸಿದ್ದರಾಮಯ್ಯ ಅವರು ನಾವು ಕರೆದಾಗ ಕಾರ್ಯಕ್ರಮಗಳಿಗೆ ಬರೋದು ತುಂಬ ಪ್ರೀತಿ ವಿಶ್ವಾಸ ತೋರಿಸಿದ್ದಾರೆ ಸರ್ ನಮ್ಮ ಮೇಲೆ. ಅರ್ಥ ಆಯ್ತಾ? ಕಾರಣಾಂತರಗಳಿಂದ ಒಂದು ಸತಿ ಅವ್ರು ಕ್ಯಾಂಪೇನಿಂಗ್ ಕರೆದಾಗ ಚಾಮರಾಜನಗರಕ್ಕೇನಲ್ಲ, ಚಾಮುಂಡಿ ಆ ಕಡೆ ನನಗೆ ಹೋಗೋಕ್ಕಾಗಲಿಲ್ಲ. ಯಾಕಂದರೆ ನಾನು ಆ ಟೈಮಲ್ಲಿ ಅನೌನ್ಸ್ ಮಾಡಿಬಿಟ್ಟಿದ್ದೆ ನಾನು ಮಾಡಲ್ಲ ಅಂತ ಅಂದ್ಬಿಟ್ಟು.